ತಾಯಿ ಹೃದಯದ ಸಿದ್ದರಾಮಯ್ಯ ಅನ್ನುವಂತಹ ಮೆಚ್ಚುಗೆಗಳು ಬರ್ತಾ ಇದೆ. ಈ ರೀತಿ ಒಂದು ಸರ್ಕಾರದ ಬೆಂಚೆಪ್ಪಿಸೋದ್ರ ಮೂಲಕ ಒಂದು ಹೋರಾಟವನ್ನ ನಾವು ಸಾಯಿಸ್ಬಿಡ್ತೀವಿ ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಯಾವ ತಾಯಿ ಹೃದಯನೂ ಇಲ್ಲ. ಇಲ್ಲಿ ಕೊಟ್ಟಂತ ಎಲ್ಲರ ಚಡಿಯಟ್ಟಿನಿಂದ ಅವರು SIT ರಚನೆ ಮಾಡಿದ್ರು. ಸೌಜನ್ಯ ಪ್ರಕರಣದಲ್ಲೂ ಕೂಡ SIT ವರದಿ ಇದೆ. ಇಲ್ಲಿವರೆಗೂ ಏನಾಯ್ತು ಗೊತ್ತಿಲ್ಲ. ಮತ್ತೆ ಈ SIT ರಿಪೋರ್ಟ್ ಬಂದ ಕೂಡಲೇ ಈ ಸರ್ಕಾರ ಏನ್ ಮಾಡುತ್ತೆ, ಇವತ್ತು ಇದಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟಿದ್ದೆ ಆ ಯೂಟ್ಯೂಬರ್ಸ್. ಅವರ ಧ್ವನಿಯನ್ನು ಆಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವರ ಧ್ವನಿ ಅಡದೇ ಇರೋ ರೀತಿಯಲ್ಲಿ ಕಾನೂನಾತ್ಮಕವಾದ ರಕ್ಷಣೆಯನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅವರನ್ನ ಈ ಹೋರಾಟದಿಂದ ದೂರ ಇಟ್ಬಿಟ್ರೆ ಹೋರಾಟ ಗೆಲ್ಲುತ್ತೆ ಅಂತ ಖುಷಿ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನನ್ನ ಒಂದೆರಡು ಮನವಿ ಮತ್ತೆ 2 ತಕರಾರನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ ಅಷ್ಟೇ. ಆ ನಂತರ ಏನೇ ತೀರ್ಮಾನ ತಗೊಂಡ್ರು ನಿಮ್ಮ ಜೊತೆ ನಡೆಯುವಂಥದ್ದಷ್ಟೇ ನನ್ನ ಕೆಲಸ ಆಗಿರುತ್ತದೆ. ಮೊದಲಿಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ತಾವೆಲ್ಲರೂ ನೋಡ್ತಾ ಇದ್ದೀರಿ, ನಾನು ಒಬ್ಬನೇ ಅಲ್ಲ, ಎಲ್ಲರೂ ನೋಡ್ತಾ ಇದ್ದೀವಿ. SIT ರಚನೆ ಮಾಡಿದಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇದೆ. ತಾಯಿ ಹೃದಯದ ಸಿದ್ದರಾಮಯ್ಯ ಅನ್ನುವಂತಹ ಮೆಚ್ಚುಗೆಗಳು ಬರ್ತಾ ಇದೆ. ಈ ರೀತಿ ಒಂದು ಸರ್ಕಾರದ ಬೆಂಚೆಪ್ಪಿಸೋದ್ರ ಮೂಲಕ ಒಂದು ಹೋರಾಟವನ್ನ ನಾವು ಸಾಯಿಸ್ಬಿಡ್ತೀವಿ ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಯಾಕೆಂದ್ರೆ ಈ SIT ರಚನೆ ಆದಂತಹ ಸಂದರ್ಭ ಮತ್ತೆ ಅವ್ರು ತಗೊಂಡಂತ ವಿಳಂಬ ಮತ್ತೆ ಅದಕ್ಕೆ ಹಿಂದೆ ಕೆಲಸ ಮಾಡಿದಂಥ ಪೊಲೀಸ್ನವರ ನಡವಳಿಕೆ ಇವೆಲ್ಲವನ್ನೂ ನಾವು ನೋಡುವಾಗ SIT ರಚನೆ ಮಾಡಿದ್ದು ಅವರ ಸ್ವಂತ ಇಚ್ಛೆಯಿಂದನೂ ಯಾವ ತಾಯಿ ಹೃದಯನೂ ಇಲ್ಲ. ಇಲ್ಲಿ ಕೊಟ್ಟಂತ ಎಲ್ಲರ ಚಡಿಯಟ್ಟಿನಿಂದ ಅವರು SIT ರಚನೆ ಮಾಡಿದ್ದು. ಸೊ ಅದು ನಮ್ಮ ಪ್ರಜ್ಞೆಯಲ್ಲಿ ಇರಬೇಕು. ಎರಡನೇದು, SIT ರಚನೆ ಆದ ಕೂಡಲೇ ನ್ಯಾಯ ದಕ್ಕಿಬಿಡ್ತು ಅಂತ ನಾವು ಸಂತೋಷ ಪಟ್ಟರೆ ಬಹುಶಃ ದಡ್ಡರಾಗ್ತೀವಿ. ಕಾರಣ ಏನು ಅಂತಂದ್ರೆ ಸೌಜನ್ಯ ಪ್ರಕರಣದಲ್ಲೂ ಕೂಡ SIT ವರದಿ ಇದೆ. ಇಲ್ಲಿವರೆಗೂ ಏನಾಯ್ತು ಗೊತ್ತಿಲ್ಲ. ಹಾಗೆ CBI ತನಿಖೆಯಲ್ಲಿ ಅವರ ವರದಿನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಲೋಪವೆಸಗಿರುವಂತಹ ವೈದ್ಯರನ್ನ ಶಿಕ್ಷೆಗೆ ಗುರುಪಡಿಸಬೇಕು ಅಥವಾ ವಿಚಾರಣೆ ಮಾಡಬೇಕು ಅನ್ನುವಂತಹ ಅಂಶ ಏನಿದೆ, ಅದು ಎಲ್ಲಿ ಬಿದ್ದಿದೆ ರಿಪೋರ್ಟ್ ಪೊಲೀಸ್ನವ್ರು ಕೊಟ್ಟಿದ್ದು, ಅದು ಆ ರಿಪೋರ್ಟ್ ಎಲ್ಲಿ ಬಿದ್ದಿದೆ ಇಲ್ಲಿವರೆಗೂ ಗೊತ್ತಿಲ್ಲ. ಇಲ್ಲಿವರೆಗೂ ಇದೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ದಾರೆ. ಆಗಲೇ ದ್ವಾರಕಾ ಸರ್ ಹೇಳಿದಾಗೆ ಉಗ್ರಪ್ಪ ಕೊಟ್ಟಂತಹ ವರದಿನಲ್ಲಿ ಏನೆಲ್ಲ ಲೋಪ ಆಗಿದೆ, ಅದನ್ನ ಏನೆಲ್ಲ ಮಾಡಬೇಕಿದೆ ಅಂತ ಆ ವರದಿ ಎಲ್ಲಿದೆ ಗೊತ್ತಿಲ್ಲ. ಮತ್ತೆ ಈ SIT ರಿಪೋರ್ಟ್ ಬಂದ ಕೂಡಲೇ ಈ ಸರ್ಕಾರ ಏನ್ ಮಾಡುತ್ತೆ ಅಂತ ಈಗಲೇ ಅವ್ರನ್ನ ಬೆಂತಟ್ಟಿ ಅವರ ಹೋರಾಟವನ್ನ ನಾವು ಸಾಯಿಸುವಂತ ಕೆಲಸವನ್ನ ಮಾಡೋದು ಬೇಡ ಅಂತ. ಮತ್ತೆ ಇನ್ನೊಂದು ನನ್ನ ಮನವಿ ಏನು ಅಂತಂದ್ರೆ, ಒಟ್ಟು ಇವತ್ತಿಗೆ 365 ಜನ ಯೂಟ್ಯೂಬರ್ಸ್ ಸುದ್ದಿ ಮಾಧ್ಯಮಗಳು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಇದಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟಿದ್ದೆ ಆ ಯೂಟ್ಯೂಬರ್ಸ್. 365 ಜನರಿಗೆ 1000 ಪುಟಗಳ ನೋಟಿಸು, 1 ಪೆನ್ ಡ್ರೈವ್ ಕಳಿಸಿ ಅವರ ಧ್ವನಿಯನ್ನು ಆಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿರುವಂತಹ ಎಲ್ಲ ವಕೀಲರು ನನ್ನ ಮನವಿ ಏನು ಅಂತಂದ್ರೆ, ಆ ಒಂದು ಯೂಟ್ಯೂಬರ್ಸ್ ಏನಿದಾವೆ ಈಗ ಈ ಹೋರಾಟದಲ್ಲಿ ಹೆಚ್ಚು ಮಾತಾಡ್ತಾ ಇರೋದ್ರು, ಅವರ ಧ್ವನಿ ಅಡದೇ ಇರೋ ರೀತಿಯಲ್ಲಿ ಕಾನೂನಾತ್ಮಕವಾದಂಥ ರಕ್ಷಣೆ, ಆ ಯಾವುದೇ ಯೂಟ್ಯೂಬ್ಗಳು ಬ್ಲಾಕ್ ಆಗದೆ ಇರೋ ರೀತಿಯಲ್ಲಿ ಮತ್ತು ಮಾತಾಡಬಾರ್ದು ಅಂತ ರೆಸ್ಟ್ರಿಕ್ಷನ್ಸ್ ಆಗದೆ ಇರೋ ರೀತಿಯಲ್ಲಿ ದಯವಿಟ್ಟು ನೀವೆಲ್ಲರೂ ಆ 365 ಜನರ ಪಟ್ಟಿಯನ್ನು ನಾನು ಜವಾಬ್ದಾರಿ ತಗೊಂಡು ತಲುಪಿಸ್ತೀನಿ. ಅವರೆಲ್ಲರಿಗೂ ಕೂಡ ನೀವು ಕಾನೂನಾತ್ಮಕವಾದ ರಕ್ಷಣೆಯನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಒಂದೇ ಒಂದು ನನ್ನ ಮನವಿ ಏನು ಅಂತಂದ್ರೆ, ಇತ್ತೀಚಿನ ಒಂದು ಮನೋಭಾವನೆ, ಯಾರಿಗಾದ್ರೂ ಬೇಸರ ಆದ್ರೆ ಕ್ಷಮಿಸಬೇಕಾಗಿಲ್ಲ, ಯಾಕಂದ್ರೆ ನಾನು ಇರೋದನ್ನ ಇದ್ದಂಗೆ ಹೇಳ್ಕೊಂಡ್ಬಿಡ್ತೀನಿ ಅಷ್ಟೇ. ಈಗ ನಾವು ಏನು ಹೋರಾಟಕ್ಕೆ ಹೋಗ್ತೀವಿ, ಈ ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ನಾವೊಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಆ ಎಚ್ಚರಿಕೆ ಏನು ಅಂತಂದ್ರೆ, ನಮ್ಮ ಹೋರಾಟದ ಮೂಲಕ ಯಾವುದೋ ಸಂಘ ಪರಿವಾರಕ್ಕೋ BJPಗೋ ಮತ್ತೊಂದು ಕೋಮುಗಳಿಗೋ ಸಪೋರ್ಟ್ ಆಗಬಾರದು. ಆ ರೀತಿಯಾಗಿ ಸರ್ಕಾರದ ಜೊತೆಯಲ್ಲಿದ್ದು ಸರ್ಕಾರ ಜೊತೆ ಗುದ್ದಾಡಬೇಕು. ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗದೆ ರೀತಿ ನಡೆಸಬೇಕು ಅನ್ನುವಂತಹ ಏನಾದರೂ ಅಭಿಪ್ರಾಯಗಳು ಬಂದ್ರೆ ದಯವಿಟ್ಟು ಅವರನ್ನ ಈ ಹೋರಾಟದಿಂದ ದೂರ ಇಟ್ಬಿಟ್ರೆ ಹೋರಾಟ ಗೆಲ್ಲುತ್ತೆ ಅಂತ ನನ್ನ ಮನವಿ.